ಕೇರಳದ ತಿರುವನಂತಪುರಂನ BR ಬಿಜು ಅನ್ನೋ ಈತನಿಗೆ ಅಂಜನಾ ಎಂಬಾಕೆ ಜೊತೆ ಮದುವೆಯಾಗಿತ್ತು. ಇವರಿಗೆ ಇಬ್ರು ಗಂಡು ಮಕ್ಕಳು ಸಹ ಇದ್ರು. ದೊಡ್ಡ ಮಗ ಆರ್ಯನ್ಗೆ 7 ವರ್ಷವಾದ್ರೆ ಎರಡನೇ ಮಗ ಆಯುಷ್ಗೆ 5 ವರ್ಷ ವಯಸ್ಸು. ಬಿಜು ತಂದೆ ಮಧ್ಯಮ ಕುಟುಂಬಕ್ಕೆ ಸೇರಿದ ವ್ಯಕ್ತಿಯಾಗಿದ್ರು. ಕಷ್ಟಪಟ್ಟು ಮಗನನ್ನ ಓದಿಸಿದ್ರು. ಸಾಫ್ಟ್ವೇರ್ ಕಲಿತುಕೊಂಡಿದ್ದ ಬಿಜು ಒಂದೊಳ್ಳೆ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿದ್ದ. ತಂದೆ ತಾಯಿ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಮೊದಲ 5 ವರ್ಷ ತಂದೆ ತಾಯಿಗೆ ಅಂತಾನೆ ದುಡಿದಿದ್ದ. ನಂತರ ಒಂದೊಳ್ಳೆ ಮನೆ ಕೂಡ ಕಟ್ಟಿಸಿಕೊಟ್ಟಿದ್ದ. ತಂದೆ ತಾಯಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಬಿಜು ಮಾಡಿದ್ದ. ನಂತರ ಗೊತ್ತಿರೋ ಹುಡುಗಿ ಅಂತ ದೊಡ್ಡವರು ಹೇಳಿದ್ರಿಂದ ಅಂಜನಾಳನ್ನ ಮದುವೆಯಾಗಿದ್ದ. ಇವಳನ್ನ ನೋಡಿದ್ದೆ ಬಿಜು ಮದುವೆಗೆ ಓಕೆ ಅಂದಿದ್ದ. ಇವಳ ಅಂದಕ್ಕಿಂತ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇವನಿಗೆ ತುಂಬಾ ಇಷ್ಟವಾಗಿತ್ತು. ಯಾಕಂದ್ರೆ ಅಂಜನಾ ಕುಟುಂಬಸ್ಥರು ಸರಳವಾಗಿದ್ದು ಗೌರವ ತುಂಬಾನೇ ಮುಖ್ಯ ಅಂತ ಹೇಳ್ತಿದ್ರು. ಅಲ್ಲದೆ ಅಂಜನಾ ಒಳ್ಳೆತನದ ಜೊತೆಗೆ ಅವಳ ನಡವಳಿಕೆ ನೋಡಿ ಇಷ್ಟಪಟ್ಟಿದ್ದ. ಹೀಗಾಗಿ ದೊಡ್ಡವರೆಲ್ಲ ಸೇರಿ ಇವರಿಗೆ ಮದುವೆ ಮಾಡಿದ್ರು. ಹೆಂಡತಿ ಜೊತೆ ಬಿಜು 7 ವರ್ಷ ಸಂಸಾರ ಮಾಡಿದ್ದ. ಇವರ ದಾಂಪತ್ಯ ಜೀವನ ಚೆನ್ನಾಗೇ ಸಾಗ್ತಿತ್ತು. ಇಬ್ರು ಗಂಡು ಮಕ್ಕಳು ಹುಟ್ಟಿದ್ರು. ಬಿಜು ಹೆಂಡತಿಯನ್ನ ಗೌರವದಿಂದ ಹಾಗೂ ಪ್ರೀತಿಯಿಂದ ನೋಡ್ಕೋತಿದ್ದ. ತನ್ನ ತಂದೆ ತಾಯಿಗೆ ಕೊಡ್ತಿದ್ದ ಗೌರವವನ್ನೇ ಬಿಜು ಹೆಂಡತಿಗೂ ಕೊಡ್ತಿದ್ದ. ಈ ವಿಚಾರವನ್ನ ಅಂಜನಾ ತಂದೆ ತಾಯಿ ಕೂಡ ಒಪ್ಕೊಂಡಿದ್ರು. ಹೀಗೆ ಬಿಜು ಎಲ್ಲರ ದೃಷ್ಟಿಯಲ್ಲೂ ಒಳ್ಳೆ ಜೆಂಟಲ್ಮ್ಯಾನ್ ಎನಿಸಿಕೊಂಡಿದ್ದ. ಇಬ್ಬರು ಮಕ್ಕಳು ಹೆಂಡತಿ ಜೊತೆ ಬಿಜು ಸುಖವಾಗಿ ಜೀವನ ಸಾಗಿಸ್ತಿದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉತ್ತಮ ಸ್ಥಾನದಲ್ಲಿದ್ದ ಬಿಜು ಸದಾ ಬ್ಯುಸಿಯಾಗಿರ್ತಿದ್ದ. ಆಗ ಅಂಜನಾಗೆ ಬಿಜು ಚಿಕ್ಕಪ್ಪನ ಮಗ ಅರುಣ್ ಆನಂದ್ ಅನ್ನೋನ ಜೊತೆ ಫ್ರೆಂಡ್ಶಿಪ್ ಉಂಟಾಗಿತ್ತು. ಬಿಜು ಒಳ್ಳೆತನವನ್ನ ಬಳಸಿಕೊಂಡ ಅರುಣ್ ಆಗಾಗ ಇವನ ಮನೆಗೆ ಬರ್ತಿದ್ದ. ಕೆಲಸಕ್ಕಾಗಿ ತಂದೆ ತಾಯಿಯಿಂದ ದೂರವಿದ್ದ ಇವನು ಆಫೀಸ್ಗೆ ಹತ್ತಿರವಾಗೋ ಹಾಗೆ ಮನೆಯನ್ನ ಹುಡುಕ್ತಿದ್ದ. ಆಗಾಗ ಬಿಜುಗೆ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿ ಇವನ ಮನೆಗೆ ಬರ್ತಿದ್ದ. ಇದ್ಯಾವುದು ಗೊತ್ತಾಗದೆ ಬಿಜು ನಾನು ಬರೋ ತನಕ ಮನೆಯಲ್ಲೇ ಇರು ಅಂತ ಹೇಳಿ ಹೊರಗೆ ಹೋಗ್ತಿದ್ದ. ತನ್ನ ತಮ್ಮನಾದ ಅರುಣ್ ಆನಂದ್ನ ಬಿಜು ಪ್ರೀತಿಯಿಂದಾನೇ ನೋಡ್ಕೊಳ್ತಿದ್ದ. ಬಿಜು ಇರುವಷ್ಟು ಹೊತ್ತು ಅಣ್ಣ ಅಣ್ಣ ಅಂತ ಇವನು ನಾಟಕವಾಡ್ತಿದ್ದ. ಅತ್ತ ಅಂಜನಾ ಕೂಡ ತನ್ನ ಗಂಡ ಮನೆಯಲ್ಲಿ ಇರೋ ತನಕ ಪತಿವ್ರತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನೋ ರೇಂಜ್ಗೆ ಪೋಸ್ ಕೊಡ್ತಿದ್ಲು. ಆದರೆ ಗಂಡ ಕೆಲಸಕ್ಕೆ ಹೋಗ್ತಿದ್ದಂತೆ ಇವರಿಬ್ಬರ ಸರಸ ಶುರುವಾಗಿ ಬಿಡ್ತಿತ್ತು. ಗಂಡ ಆಫೀಸ್ಗೆ ಹೋಗ್ತಿದ್ದಂತೆ ಅಂಜನಾ ಅರುಣ್ ತೋಳ್ತೆಕೆಯಲ್ಲಿ ಮುಳುಗಿ ತೇಲಿ ಬಿಡ್ತಿದ್ಲು. ಗಂಡ ಹೊರಗೆ ಹೋಗ್ತಿದ್ದಂತೆ ಮಿಂಡನ ಜೊತೆ ಮೈಮರೀತಿದ್ದ ಅಂಜನಾ ಇವನ ಜೊತೆ ಕಾಲು ಅಗಲಿಸಿ ಕಾಮಕೇಳಿಯಲ್ಲಿ ಮುಳುಗಿ ತೇಲಿ ಬಿಡ್ತಿದ್ಲು. ಹೀಗಿದ್ರು ಯಾವತ್ತೂ ಕೂಡ ಹೆಂಡತಿಯನ್ನ ಬಿಜು ಒಂದು ದಿನಕ್ಕೂ ಅನುಮಾನಿಸಿರ್ಲಿಲ್ಲ. ಅವಳ ಫೋನ್ ಕೂಡ ಚೆಕ್ ಮಾಡ್ತಿರ್ಲಿಲ್ಲ. ಅಂಜನಾ ಮೇಲೆ ಬಿಜು ಅಷ್ಟು ನಂಬಿಕೆಯನ್ನ ಇಟ್ಟಿದ್ದ. ಆದ್ರೆ ಇವಳು ಮಾತ್ರ ದಿನೇ ದಿನೇ ಅರುಣ್ ಜೊತೆಗಿನ ಕಾಮದಾಟವನ್ನ ಮಾತ್ರ ಕಡಿಮೆ ಮಾಡಿರ್ಲಿಲ್ಲ. ಮುತ್ತಿನಂತ ಮಕ್ಕಳಿದ್ರು ಕೂಡ ಅರುಣ್ ಜೊತೆಗಿನ ದೇಹ ಸುಖಕ್ಕಾಗಿ ಅಂಜನಾ ಹಾತೊರೆದಿದ್ಲು. ಇದ್ರೆ ಇವನ ಜೊತೆನೆ ಇರ್ಬೇಕು ಅಂತ ನಿರ್ಧರಿಸಿದ ಅಂಜನಾ ಗಂಡನನ್ನೇ ಕೊಲ್ಲೋಕೆ ಪ್ರಿಯಕರನ ಜೊತೆ ಸೇರಿ ಪ್ಲಾನ್ ಮಾಡಿದ್ಲು. ಅರುಣ್ ಯಾವಾಗಲಾದ್ರೂ ಬಿಜು ಮನೆಗೆ ಬಂದ್ರೆ 2 ದಿನದ ಮೇಲೆ ಇರ್ತಿರ್ಲಿಲ್ಲ. ಇದರಿಂದ ಅಂಜನಾ ಹಾಗೂ ಅರುಣ್ಗೆ ಇಬ್ರು ಸೇರಿ ಸುಖ ಅನುಭವಿಸೋಕೆ ಸಮಯ ಸಿಗ್ತಿರ್ಲಿಲ್ಲ. ಗಂಡ ಕೆಲಸಕ್ಕೆ ಹೋದ ನಂತರ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ಇಬ್ರು ಎಂಜಾಯ್ ಮಾಡ್ತಿದ್ರು. ಬಿಜು ಇಲ್ಲದೆ ಆರಾಮಾಗಿ ಬದುಕಬೇಕು ಅಂತ ಇಬ್ರು ನಿರ್ಧರಿಸಿದ್ರು. 2018 ಮೇ 23ರಂದು ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಿದ್ದ ಬಿಜು ಸೋಫಾ ಮೇಲೆ ಕೂತಿದ್ದ. ಅಂಜನಾ ಎಂದಿನಂತೆ ಗ್ಲಾಸಲ್ಲಿ ಹಾಲು ತಂದು ಕೊಟ್ಟಿದ್ಲು. ಅಂಜನಾ ಅದರಲ್ಲಿ ಏನು ಬೆರೆಸಿದ್ಲೋ ಏನೋ. ಹಾಲು ಕುಡಿದ 2 ನಿಮಿಷಕ್ಕೆ ಬಿಜು ಎದೆ ಹಿಡ್ಕೊಂಡು ನೆಲದ ಮೇಲೆ ಕುಸಿದು ಬಿದ್ದಿದ್ದ. ಟಿವಿ ನೋಡ್ತಿದ್ದ ಮಕ್ಕಳು ಏನಾಯ್ತು ಡ್ಯಾಡಿ ಅಂತ ಜೋರಾಗಿ ಅಳೋಕೆ ಶುರು ಮಾಡಿದ್ರು. ಆಗ ಈ ರಾಕ್ಷಸಿ ನನ್ನ ಗಂಡನಿಗೆ ಎದೆ ನೋವು ಬಂದಿದೆ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಲು. ಆದ್ರೆ ಬಿಜು ಆಸ್ಪತ್ರೆಗೆ ಬರೋಕು ಮೊದಲೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸದೆ ಅಂಜನಾ ತರಾತುರಿಯಲ್ಲೇ ಗಂಡನ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ಲು. ಹಾರ್ಟ್ ಅಟ್ಯಾಕ್ ನಿಂದ ಬಿಜು ಮೃತಪಟ್ಟಿದ್ದಾನೆ ಅಂತ ಡಾಕ್ಟರ್ಗಳು ಹೇಳಿದ್ರಿಂದ ಅದನ್ನ ನಿಜ ಅಂತಾನೆ ಎಲ್ರು ನಂಬಿದ್ರು. ಮಗ ಮೃತಪಟ್ಟ ನಂತರ ಸೊಸೆನೆ ಮಕ್ಕಳ ಜವಾಬ್ದಾರಿಯನ್ನ ತಗೊಂಡಿದ್ಲು. ಯಾವತ್ತೂ ಕೂಡ ಬಿಜು ತಂದೆ ಸೊಸೆಯನ್ನ ಅನುಮಾನಿಸಿರ್ಲಿಲ್ಲ. ಸೊಸೆಯಿಂದ ದೂರ ಇದ್ದ ಕಾರಣ ಇವಳ ಬೆತ್ತಲಾಟಗಳು ಅವರಿಗೆ ತಿಳಿಯದೆ ಹೋಗಿತ್ತು. ಬಿಜು ಕೂಡ ಯಾವತ್ತೂ ತನ್ನ ಹೆಂಡತಿ ಬಗ್ಗೆ ತಪ್ಪಾಗಿ ಯೋಚಿಸಿರ್ಲಿಲ್ಲ. ಹೀಗೆ ದಿನಗಳು ಕಳೀತಿದ್ವು. 6 ತಿಂಗಳ ನಂತರ ಮಗ ಇನ್ನು ನೆನಪಷ್ಟೇ ಅಂತ ಸೊಸೆ ಮೊಮ್ಮಕ್ಕಳನ್ನೇ ನೋಡ್ಕೊಂಡು ಬಿಜು ತಂದೆ ಕಾಲ ಕಳೀತಿದ್ದ. ಆಗ್ಲೇ ಪ್ರಿಯಕರನಿಂದ ಅಂತರ ತಡೆಯೋಕೆ ಆಗದೆ ಮಕ್ಕಳ ಸ್ಕೂಲ್ ನೆಪ ಹೇಳಿ ಇಡುಕಿಯ ತೊಡಪು ಅನ್ನೋ ಏರಿಯಾಗೆ ಅಂಜನಾ ಮನೆಯನ್ನ ಶಿಫ್ಟ್ ಮಾಡಿದ್ಲು. ಪ್ರೀ ಪ್ಲಾನ್ ಆಗಿ ಅರುಣ್ ತನ್ನ ಕೆಲಸವನ್ನ ಅಲ್ಲಿಗೆ ಬದಲಾಯಿಸಿಕೊಂಡಿದ್ದ. ಅಲ್ಲೇ ಇಬ್ರು ಒಂದೇ ಮನೆಯಲ್ಲಿ ಇದ್ಕೊಂಡು ಗಂಡ ಹೆಂಡತಿಯರಂತೆ ಸಂಸಾರ ಮಾಡೋಕೆ ಶುರು ಮಾಡಿದ್ರು.
ಸ್ಕೂಲ್ಗೆ ರಜೆ ಕೊಟ್ಟಾಗ್ಲೆಲ್ಲ ಮಕ್ಕಳು ಮನೆಯಲ್ಲೇ ಇರ್ತಿದ್ವು. ಹೀಗಾಗಿ ಮಕ್ಕಳು ತಮ್ಮ ಖುಷಿಗೆ ಅಡ್ಡವಾಗಿದ್ದಾರೆ ಅಂತ ಅಂಜನಾ ಮಕ್ಕಳ ಮೇಲೇನೆ ಅಸಹ್ಯ ಪಡ್ತಿದ್ಲು. ಅರುಣ್ ಆನಂದ್ ಅಂತೂ ಮಕ್ಕಳನ್ನ ಕಂಡ್ರೆ ಕೆಂಡವಾಗಿ ಬಿಡ್ತಿದ್ದ. ಒಂದು ದಿನ ಬಿಜು ತಂದೆ ಸೊಸೆ ಮೊಮ್ಮಕ್ಕಳನ್ನ ನೋಡೋಕೆ ಅಂತ ಮನೆಗೆ ಬಂದಿದ್ದ. ಅಲ್ಲಿ ತನ್ನ ತಮ್ಮನ ಮಗ ಅರುಣ್ನ ನೋಡಿ ಬಿಜು ತಂದೆ ಶಾಕ್ ಆಗಿದ್ದ. ಅಂದು ರೆಡ್ ಹ್ಯಾಂಡ್ ಆಗಿ ಇಬ್ರು ಸಿಕ್ಕಿ ಬಿದ್ದಿದ್ರು. ಇದರಿಂದ ಇವರು ನಿಜವನ್ನ ಬಾಯಿ ಬಿಟ್ಟಿದ್ರು. ಇಬ್ರು ಜೊತೆಯಾಗಿ ಇದೀವಿ, ಮಕ್ಕಳು ಹಾಗೂ ಅಂಜನಾಗೆ ಆಸರೆಯಾಗಿ ಇದೀನಿ ದೊಡ್ಡಪ್ಪ ಅಂತ ಅರುಣ್ ಹೇಳಿದ್ದ. ಅಲ್ಲದೆ ಇದನ್ನ ನಮ್ಮಪ್ಪನಿಗೂ ಹೇಳಿದೀನಿ ಅಂತ ಬಿಜು ತಂದೆಯನ್ನ ಇವನು ಯಾಮಾರಿಸಿದ್ದ. ಇದನ್ನ ಕೇಳಿದ ಬಿಜು ತಂದೆ ಬೇರೆಯವರಿಗಿಂತ ತನ್ನ ತಮ್ಮನ ಮಗನಾದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅನ್ಕೊಂಡಿದ್ದ. ಒಂದು ದಿನ ಪೂರ್ತಿ ಮಕ್ಕಳ ಜೊತೆ ಕಳೆದ ಬಿಜು ತಂದೆ ಮಾರನೇ ದಿನ ಮಕ್ಕಳ ಕೈಗೆ 10,000 ಕೊಟ್ಟು ಏನಾದ್ರೂ ಕೊಡ್ಸು ಅಂತ ಸೊಸೆಗೆ ಹೇಳಿದ್ದ. ಮಕ್ಕಳನ್ನ ಆಗಾಗ ಮನೆಗೆ ಕರ್ಕೊಂಡು ಬಾ ಅಂತ ಸೊಸೆಗೆ ಹೇಳಿದ್ದ. ಆಗ್ಲೇ ಚಾಕ್ಲೇಟ್ ಬೇಕು ಅಂತ ಚಿಕ್ಕ ಮೊಮ್ಮಗ ಹಠ ಹಿಡಿದಿದ್ದ. ಇದರಿಂದ ಇಬ್ಬರು ಮೊಮ್ಮಕ್ಕಳನ್ನ ಬಿಜು ತಂದೆ ಹೊರಗೆ ಕರ್ಕೊಂಡು ಹೋಗಿದ್ದ. ಆಗ್ಲೇ ದೊಡ್ಡ ಮೊಮ್ಮಗ ಅಮ್ಮ ಚಿಕ್ಕಪ್ಪ ಸೇರ್ಕೊಂಡು ನಮ್ಮನ್ನ ದಿನ ಹೊಡಿತಾರೆ ತಾತ ಅಂತ ಹೇಳಿ ಕಣ್ಣೀರು ಹಾಕಿದ್ದ. ಈ ಮಾತನ್ನ ಕೇಳಿದ ಬಿಜು ತಂದೆಗೆ ಸೀನ್ ಪೂರ್ತಿ ಅರ್ಥವಾಗಿತ್ತು. ಹೊರಗೆ ಹೇಳ್ಕೊಳ್ಳೋಕೆ ಆಗದಷ್ಟು ದುಃಖ ಮಕ್ಕಳ ಮನಸ್ಸಲ್ಲಿದ್ರು ಅದನ್ನ ತಡೆ ಹಿಡಿದಿದ್ವು. ಇತ್ತ ಬಿಜು ತಂದೆ ಮಕ್ಕಳ ಮುಂದೆ ಕಣ್ಣೀರು ಹಾಕದೆ ನಾನು ನಿಮ್ಮ ಮನೆಗೆ ಹೇಳ್ತೀನಿ, ಇನ್ ಮುಂದೆ ನಿಮ್ಮನ್ನ ಹೊಡೆಯೋದಿಲ್ಲ ಅಂತ ಸಮಾಧಾನ ಮಾಡಿದ್ದ. ಬಳಿಕ ಮೊಮ್ಮಕ್ಕಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಸೊಸೆ ಹತ್ರ ಮೊಮ್ಮಕ್ಕಳನ್ನ ನಾನು ಓದಿಸಿಕೊಳ್ತೀನಿ, ನಮಗೂ ನಮ್ಮ ಮಗನನ್ನ ನೋಡಿದ ಹಾಗೆ ಆಗುತ್ತೆ, ನಿನಗೂ ಕೂಡ ಭಾರ ಕಡಿಮೆಯಾಗುತ್ತೆ ಅಂತ ಅಂಜನಾಗೆ ಹೇಳಿದ್ದ. ಆದ್ರೆ ಇದಕ್ಕೆ ಅಂಜನಾ ಒಪ್ಪಿರ್ಲಿಲ್ಲ. ನನ್ನ ಮಕ್ಕಳನ್ನ ನಾನೇ ಓದಿಸಿಕೊಳ್ತೀನಿ, ನಾನು ಯಾರ ಹತ್ರಕ್ಕೂ ಕಳಿಸೋದಿಲ್ಲ, ನೀವು ನನಗೆ ಸಹಾಯ ಮಾಡಿದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ ಅಂತ ಮಾವನ ಮೇಲೇನೆ ಅಂಜನಾ ತಿರುಗಿ ಬಿದ್ದಿದ್ಲು. ಇನ್ನು ತನ್ನ ಕೈಯಲ್ಲಿ ಏನೂ ಮಾಡೋಕೆ ಸಾಧ್ಯವಿಲ್ಲ ಅಂತ ಬಿಜು ತಂದೆ ಕಣ್ಣೀರು ಹಾಕ್ತಾನೆ ಅವತ್ತು ಅಲ್ಲಿಂದ ಹೊರಟು ಹೋಗಿದ್ದ. ಅತ್ತ ಬಿಜು ತಂದೆ ಹೋಗ್ತಿದ್ದಂತೆ ಇತ್ತ ಅಮ್ಮ ಹೊಡಿತಿದ್ದಾಳೆ ಅಂತ ತಾತನಿಗೆ ಅಣ್ಣ ಹೇಳ್ದ ಅಂತ ಚಿಕ್ಕ ಮಗ ಅಮಾಯಕತೆಯಿಂದಾನೆ ಹೇಳಿದ್ದ. ಇದರಿಂದ ಕೋಪಗೊಂಡ ಅಂಜನಾ ಮಗ ಆರ್ಯನ್ ಮೇಲೆ ಹಲ್ಲೆ ಮಾಡಿದ್ಲು. ಅರುಣ್ ಆಫೀಸ್ನಿಂದ ಬಂದ ನಂತರ ಈ ವಿಚಾರ ಹೇಳಿದ್ದಕ್ಕೆ ಅವನು ಸಹ ಮಗುವನ್ನ ಇನ್ನಿಲ್ಲದಂತೆ ಹೊಡೆದಿದ್ದ. ಅಂದಿನಿಂದ ಪ್ರತಿ ವಿಚಾರಕ್ಕೂ ದೊಡ್ಡ ಮಗನ ಮೇಲೆ ಇಬ್ರು ಕೈ ಮಾಡ್ತಿದ್ರು. ಇದರಿಂದ ಪ್ರತಿದಿನ ಸ್ಕೂಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಆ ಪುಟ್ಟ ಕಂದ ದಿನಗಳನ್ನ ಕಳೀತಿದ್ದ. ಸ್ಕೂಲ್ ರಜೆ ಇದ್ದಾಗ ಮಕ್ಕಳು ಮನೆಯಲ್ಲೇ ಇದ್ರೆ ಮಕ್ಕಳ ಮೇಲೆ ಅಂಜನಾಗೆ ಅಸಹ್ಯ ಹುಟ್ಟಿ ಬಿಡ್ತಿತ್ತು. ಚಿಕ್ಕ ಮಗುವನ್ನ ಹೊಡೆಯದೆ ದೊಡ್ಡ ಮಗನ ಮೇಲೆ ಕಾರಣವಿಲ್ಲದೆ ಇದ್ರು ಇಬ್ರು ಸೇರ್ಕೊಂಡು ಹೊಡೀತಿದ್ರು. ತನ್ನನ್ನ ಯಾಕೆ ಹೊಡಿತಿದ್ದಾರೆ ಅನ್ನೋದು ಸಹ ಗೊತ್ತಾಗದೆ ಆ ಕಂದ ಬಿಕ್ಕಿ ಬಿಕ್ಕಿ ಅಳ್ತಿದ್ದ. ತಂದೆ ಇದ್ದಾಗ ಇವನ ಮೇಲೆ ಯಾರು ಕೂಡ ಒಂದು ದಿನಕ್ಕೂ ಕೈ ಮಾಡಿರ್ಲಿಲ್ಲ. ಈಗ ನೋಡಿದ್ರೆ ಕಾರಣವಿಲ್ಲದಿದ್ರು ಮಕ್ಕಳನ್ನ ಹೊಡೆದು ಬಡಿದು ಮಾಡ್ತಿದ್ಲು. ಆಗ್ಲೇ ಈ ಮಕ್ಕಳಿಗೆ ತನ್ನ ತಂದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಇಷ್ಟಾದ್ರೂ ಈ ರಾಕ್ಷಸಿಯ ಹೃದಯ ಮಾತ್ರ ಕರಗಿರ್ಲಿಲ್ಲ. ತಾನೆತ್ತ ಮಕ್ಕಳು ಅನ್ನೋದನ್ನು ನೋಡದೆ ಇಬ್ಬರು ಮಕ್ಕಳನ್ನ ದನಕ್ಕೆ ಬಡಿದಂತೆ ಬಡೀತಿದ್ಲು. ಅರುಣ್ ಸಹ ಮಕ್ಕಳನ್ನ ತುಂಬಾ ನೀಚವಾಗಿ ಕಾಣ್ತಿದ್ದ. ತನ್ನ ದುಡಿಮೆಯಿಂದ ಬೇರೆಯವರ ಮಕ್ಕಳನ್ನ ನಾನ್ಯಾಕೆ ನೋಡ್ಕೋಬೇಕು ಅಂತಾನು ಅಂಜನಾ ಹತ್ರ ಹೇಳ್ತಿದ್ದ. 2019 ಮಾರ್ಚ್ 27ರಂದು ಸೋಫಾ ಮೇಲೆ ಕೂತು ಟಿವಿ ನೋಡ್ತಿದ್ದ ಆರ್ಯನ್ ಅಲ್ಲೇ ಮೂತ್ರ ವಿಸರ್ಜನೆಯನ್ನ ಮಾಡಿಬಿಟ್ಟಿದ್ದ. ಇದನ್ನ ನೋಡಿ ಕೋಪಗೊಂಡ ಅರುಣ್ ಮಗುವಿನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದ. ತಲೆ ಹಾಗೂ ಬೆನ್ನಿನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ತಾನೆತ್ತು ಹೊತ್ತು ಸಾಕಿದ ಮಗ ಕಣ್ಣ ಮುಂದೆ ನೋವು ತಾಳಲಾರದೆ ಹೊಡಿಬೇಡ ಚಿಕ್ಕಪ್ಪ ಅಂತಿದ್ರು. ಈ ಸೂಳೆಗೆ ಮಾತ್ರ ಅವತ್ತು ಮನಸ್ಸು ಕರಗಿರ್ಲಿಲ್ಲ. ಕಿಚನ್ ನಲ್ಲಿ ನಿಂತು ಇನ್ನೂ ಹೊಡಿ, ಅವನಿಗೆ ಬುದ್ಧಿ ಬರೋವರೆಗೂ ಹೊಡಿ ಅಂತ ಬೇರೆ ಮಿಂಡನಿಗೆ ಎತ್ತೆತ್ತಿ ಕೊಟ್ಟಿದ್ಲು. ಚಿಕ್ಕ ಮಗು ಅನ್ನೋ ಕರುಣೆಯೂ ಇಲ್ಲದೆ ಅರುಣ್ ಮಗುವನ್ನ ಥಳಿಸಿದ್ದ. ನೋವು ತಾಳಲಾರದೆ ಹೊಡಿಬೇಡ ಚಿಕ್ಕಪ್ಪ ಅಂತ ಎಷ್ಟೇ ಬೇಡಿಕೊಂಡ್ರು ಇವನು ಕೂಡ ಸುಮ್ಮನಾಗಿರ್ಲಿಲ್ಲ. ಮಗುವಿನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ಅರುಣ್ ಸೋಫಾ ಮೇಲಿಂದ ಗೋಡೆಗೆ ಮಗುವನ್ನ ಎತ್ತಿ ಬಿಸಾಡಿದ್ದ. ಆಗ ಮಗು ಆರ್ಯನ್ ತಲೆಗೆ ಬಲವಾದ ಗಾಯವಾಗಿ ಜ್ಞಾನ ತಪ್ಪಿದ್ದ. ಇದನ್ನ ನೋಡಿದ ಚಿಕ್ಕ ಮಗ ಭಯದಲ್ಲಿ ಜೋರಾಗಿ ಅಳೋಕೆ ಶುರು ಮಾಡಿದ್ದ. ಇನ್ನು ಎಲ್ಲಿ ಅವನು ಸತ್ತು ಹೋಗ್ತಾನೋ ಅಂತ ಭಯದಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಅಲ್ಲಿ ಮಗುವನ್ನ ಡಾಕ್ಟರ್ಗಳು ಚೆಕ್ ಮಾಡಿ ಅವರು ಕೂಡ ಶಾಕ್ ಆಗಿದ್ರು. ಯಾಕಂದ್ರೆ 7 ವರ್ಷದ ಪುಟ್ಟ ಕಂದನ ದೇಹದ ಪ್ರತಿಯೊಂದು ಇಂಟರ್ನಲ್ ಪಾರ್ಟ್ ಡ್ಯಾಮೇಜ್ ಆಗಿತ್ತು. ತಲೆ ಬುರುಡೆ ಒಳಗೆ ಪುಡಿ ಪುಡಿಯಾಗಿತ್ತು, ಇಂಟರ್ನಲ್ ಬ್ಲಡ್ ಲೀಕ್ ಆಗಿತ್ತು ಅಂತ ಡಾಕ್ಟರ್ಗಳು ಟ್ರೀಟ್ಮೆಂಟ್ ನ ಶುರು ಮಾಡಿದ್ರು. 2 ದಿನಗಳ ನಂತರ ಮಗುವಿನ ತಾತ ಅಂದ್ರೆ ಬಿಜು ತಂದೆಗೆ ಫೋನ್ ಮಾಡಿದ ಅಂಜನಾ ವಿಷಯವನ್ನ ತಿಳಿಸಿದ್ರು. ಆರ್ಯನ್ ಆಟವಾಡ್ತಾ ಮೊದಲನೇ ಮಹಡಿಯಿಂದ ಕೆಳಗೆ ಬಿದ್ದು ಸೀರಿಯಸ್ ಆಗಿದ್ದಾನೆ, ತಕ್ಷಣ ಆಸ್ಪತ್ರೆಗೆ ಬನ್ನಿ ಅಂತ ಅಂಜನಾ ಸುಳ್ಳು ಕತೆ ಕಟ್ಟಿದ್ಲು. ಆಗ ಗಾಬರಿಯಿಂದ ಆಸ್ಪತ್ರೆಗೆ ಬಂದ ಬಿಜು ತಂದೆ ತನ್ನ ಮೊಮ್ಮಗನನ್ನ ಐಸಿಯುನಲ್ಲಿ ನೋಡಿ ಮಮ್ಮೂಲ ಮರಗಿದ್ದ. ಮೊದಲಿಗೆ ಅವನು ನಿಜವಾಗ್ಲೂ ಮಹಡಿಯಿಂದ ಬಿದ್ದಿರಬಹುದು ಅಂತಾನೆ ಬಿಜು ತಂದೆ ಕೂಡ ಅನ್ಕೊಂಡಿದ್ದ.
3 ದಿನಗಳವರೆಗೂ ಮೊಮ್ಮಗನ ಜೊತೆ ಆಸ್ಪತ್ರೆಯಲ್ಲೇ ಇದ್ದ ಆರ್ಯನ್ ತಾತ ಚಿಕ್ಕ ಮೊಮ್ಮಗನನ್ನ ಎತ್ಕೊಂಡು ಮುದ್ದು ಮಾಡ್ತಿದ್ದ. ಅಂಜನಾ ಅರುಣ್ ಇಲ್ಲದಿದ್ದಾಗ ಚಿಕ್ಕ ಮೊಮ್ಮಗನಿಗೆ ಚಾಕ್ಲೇಟ್ ಕೊಡಿಸಿ ಆರ್ಯನ್ಗೆ ಏನಾಯ್ತು ಅಂತ ಕೇಳಿದ್ದ. ಆಗ ಚಿಕ್ಕಪ್ಪ ಅಣ್ಣನನ್ನ ಜೋರಾಗಿ ಹೊಡೆದು ಗೋಡೆಗೆ ಎಸೆದ. ಆಮೇಲೆ ಅಣ್ಣ ಮೇಲೆ ಎದೆಳ್ಳೇ ಇಲ್ಲ ತಾತ ಅಂತ ಅಂದಿದ್ದ. ಇದನ್ನ ಕೇಳಿದ್ದ ಬಿಜು ತಂದೆಗೆ 1 ಸೆಕೆಂಡ್ ಉಸಿರೇ ನಿಂತು ಹೋಗಿತ್ತು. ಇವರು ನನ್ನ ಮೊಮ್ಮಗನನ್ನ ಕೊಲ್ಲೋಕೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ಇವರಿಬ್ರು ಸೇರ್ಕೊಂಡು ನನ್ನ ಮಗನನ್ನು ಕೊಂದಿರಬಹುದು ಅನ್ನೋ ಅನುಮಾನ ಬಿಜು ತಂದೆಗೆ ಶುರುವಾಗಿತ್ತು. ಆಗ ಸ್ವಲ್ಪವೂ ತಡ ಮಾಡದೆ ಪೊಲೀಸ್ ಸ್ಟೇಷನ್ಗೆ ಹೋದ ಬಿಜು ತಂದೆ ಬಾಬು ಅಲ್ಲಿ ಎಲ್ಲವನ್ನು ಹೇಳಿದ್ದ. ಬಿಜು 2ನೇ ಮಗ ಚಾಕ್ಲೇಟ್ ತಿನ್ಕೊಂಡು ಚಿಕ್ಕಪ್ಪ ಅಣ್ಣನನ್ನ ಕೋಪದಲ್ಲಿ ಗೋಡೆಗೆ ಎಸೆದ. ಆಗಿನಿಂದ ಅಣ್ಣ ಮೇಲೆ ಹೇಳ್ತಿಲ್ಲ ಅಂತ ಪೊಲೀಸರ ಹತ್ರನೂ ಅದನ್ನೇ ಹೇಳಿದ್ದ. ಆ ಮಗುವಿನ ಮಾತನ್ನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡ ಪೊಲೀಸರು ಅರುಣ್ ಆನಂದ್ ಮೇಲೆ ಮರ್ಡರ್ ಕೇಸ್ನ ಹಾಕಿ ತಮ್ಮ ಟೀಮ್ ಸಮೇತ ಹೋಗಿ ಅವನನ್ನ ಅರೆಸ್ಟ್ ಮಾಡಿದ್ರು. ಚಿಕ್ಕ ಮಕ್ಕಳು ಇದ್ದ ಕಾರಣಕ್ಕೆ ಪೊಲೀಸರು ಮೊದಲಿಗೆ ಅಂಜನಾಳನ್ನ ಅರೆಸ್ಟ್ ಮಾಡದೆ ಬಿಟ್ಟಿದ್ರು. ಇತ್ತ 10 ದಿನಗಳ ಕಾಲ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಆರ್ಯನ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದ. ಅಂಜನಾ ಮಾವ ಕೊಟ್ಟ ದೂರಿನ ಮೇರೆಗೆ ಮತ್ತು ಚಿಕ್ಕ ಮಗು ಹೇಳಿದ ಮಾತಿನಿಂದ ಅವಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದಕ್ಕೆ ಅಂಜನಾ ಚಿಕ್ಕ ಮಗುವಿನ ಮಾತು ಕೇಳ್ಕೊಂಡು ಅರೆಸ್ಟ್ ಮಾಡ್ತೀರಾ ಅಂತ ಬೇಲ್ಗೆ ಅಪ್ಲೈ ಮಾಡಿದ್ಲು. ಇವಳಿಗೆ ಬೇಲ್ ಕೂಡ ಸಿಕ್ಕಿತ್ತು. ಇನ್ನು ನನ್ನ ಮೊಮ್ಮಗನ ಪ್ರಾಣಕ್ಕೆ ಅಪಾಯವಿದೆ ಅಂತ ಬಿಜು ತಂದೆ ಮೊಮ್ಮಗನನ್ನ ತನ್ನ ಜೊತೆ ಕರ್ಕೊಂಡು ಹೋಗಿದ್ದ. ಆದ್ರೆ ನನ್ನ ಮಗ ನನಗೆ ಬೇಕು ಅಂತ ಪೊಲೀಸರ ಮುಂದೆ ಅಂಜನಾ ಅಂದು ಡ್ರಾಮಾ ಮಾಡಿದ್ಲು. ಅಂಜನಾ ಪ್ರಿಯಕರ ಅರುಣ್ ಆನಂದ್ನ ಅರೆಸ್ಟ್ ಮಾಡಿದ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸಿದಾಗ ಇವನು ನಿಜವನ್ನ ಬಾಯಿ ಬಿಟ್ಟಿದ್ದ. ನಾನೇ ಆ ಮಗುವನ್ನ ಹೊಡೆದಿದ್ದೆ, ಆದ್ರೆ ಅವನು ಸಾಯ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅನ್ನೋ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದ್ದ. ಆಗ ಬಿಜು ಹತ್ಯೆ ಕೇಸ್ನ ಕೂಡ ವಿಚಾರಣೆ ಮಾಡೋಕೆ ಶುರು ಮಾಡಿದ ಪೊಲೀಸರು ಪೋಸ್ಟ್ ಮಾರ್ಟಂಗಾಗಿ ಕೋರ್ಟ್ ಪರ್ಮಿಷನ್ ತಗೊಂಡು ಮತ್ತೆ ಸಮಾಧಿಯನ್ನ ಅಗೆದು ಬಿಜು ಕಳೇಬರವನ್ನ ಲ್ಯಾಬ್ಗೆ ಕಳಿಸಿದ್ರು. ಇದರಿಂದ ಬಿಜು ಹತ್ಯೆ ಕೇಸ್ ಅಂಜನಾ ಕೊರಳಿಗೆ ಸುತ್ತಕೊಂಡಿತ್ತು. ಆದ್ರೆ ಅಲ್ಲಿಗಾಗ್ಲೇ ಸಾಕ್ಷ್ಯಾಧಾರಗಳು ಪೂರ್ತಿ ನಾಶವಾಗಿದ್ವು. ಇದರಿಂದ ಬಿಜುಗೆ ಸೇರಿದ ಆಧಾರಗಳು ನಾಶ ಮಾಡಿದ್ದು ಹಾಗೂ ಆತನ ಅನುಮಾನಾಸ್ಪದವಾಗಿ ಸತ್ತಾಗ ಪೊಲೀಸರಿಗೆ ದೂರು ನೀಡದೇ ಇದ್ದಿದ್ದು ಮತ್ತು ಮರಣೋತ್ತರ ಪರೀಕ್ಷೆ ನಡೆಸದೆ ಅಂತ್ಯಕ್ರಿಯೆ ನಡೆಸಿದ್ರು ಅಂತ ಅಂಜನಾ ಮೇಲೆ ಪೊಲೀಸರು ಕೇಸ್ಗಳನ್ನ ಹಾಕಿದ್ರು. ಇನ್ನೊಂದು ದುರಂತ ಅಂದ್ರೆ ಯಾವಾಗ ಮಗ ಹಾಗೂ ಗಂಡನ ಸಾವಿನ ಕೇಸ್ ತನ್ನ ಕೊರಳಿಗೆ ಸುತ್ತಿಕೊಳ್ತೋ ಆಗ್ಲೇ ಅಂಜನಾ ಅರುಣ್ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಅರುಣ್ ನನ್ನ ಹಾಗೂ ನನ್ನ ಚಿಕ್ಕ ಮಗನನ್ನ ಲೈಂಗಿಕವಾಗಿ ಬಳಸಿಕೊಂಡು ನನಗೆ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಅರುಣ್ ವಿರುದ್ಧವೇ ದೂರು ಕೊಟ್ಟಿದ್ಲು. ಇದರಿಂದ ಇವನ ಮೇಲೆ ಇನ್ನೊಂದು ಕೇಸ್ ಬಿದ್ದಿತ್ತು. ಕೊನೆಗೆ ಅರುಣ್ಗೆ ಮಗುವನ್ನ ಕೊಂದ ಕೇಸ್ ಹಾಗೂ ಚಿಕ್ಕ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಪೋಕ್ಸೋ ಕೇಸ್ ಹಾಕಿದ ಪೊಲೀಸರು ಇವನನ್ನ ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಇದರಿಂದ ಕೋರ್ಟ್ ಅರುಣ್ ಆನಂದ್ಗೆ 21 ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸಿತ್ತು. ಅಂಜನಾಗೂ ಕೂಡ ಮಗುವಿನ ವಿಚಾರದಲ್ಲಿ ನಿರ್ಲಕ್ಷ್ಯದ ಜೊತೆಗೆ ತನ್ನ ಗಂಡ ಮೃತಪಟ್ಟ ಸಂದರ್ಭದಲ್ಲಿ ಆಧಾರಗಳನ್ನ ನಾಶ ಮಾಡಿದ ಹಿನ್ನೆಲೆ ಇವಳು ಸಹ ಜೈಲಿಗೆ ಹೋಗೋ ಸಾಧ್ಯತೆಗಳಿವೆ. ಹೀಗೆ ಮಾತೃತ್ವಕ್ಕೆ ಕಪ್ಪು ಚುಕ್ಕೆ ಎಂತಿರೋ ಇವಳಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.